ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ದಂಗೆ ಗೈಸ್. ಇವತ್ತಿನ ನೋಡೋದು ಏನಪ್ಪ ತಿಳಿಸ್ಕೊಡ್ತಾ ನೋಡಿ. SSLC ಎಕ್ಸಾಮ್ ಎಲ್ಲ ಯಾರೆಲ್ಲ ಬರಿತಿದ್ದೀರಿ ಅಂದ್ರೆ, ಎರಡನೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ, ಒಂದನೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ, ಬಟ್ ಮೂರನೇ ಎಕ್ಸಾಮ್ ಅಲ್ಲಿ ಯಾರೆಲ್ಲ ಬರೆದಿದ್ದೀರಾ NC ಅಂತ ತಗೊಂಡು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಯಾರೆಲ್ಲ ಫೇಲ್ ಆಗಿದ್ರು ಬರಿತಾ ಇದ್ದೀರಾ, ಬಟ್ ಅವ್ರಿಗೆಲ್ಲ ಒಂದು ಚೇಂಜಸ್ ಅನ್ನೋದು ಆಗಿದೆ ಗೈಸ್. ಎಲ್ಲರೂ ಗೈಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಚೇಂಜಸ್ ಏನಪ್ಪ ಅಂತ ಹೇಳ್ತೀನಿ ಗೈಸ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಲೈಕ್ ನ ಮಾಡ್ಕೊಳ್ರಿ, ಶೇರ್ ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಈ ಎಕ್ಸಾಮ್ ಯಾವಾಗಪ್ಪ ಮೂರನೇದು ಲಾಸ್ಟ್ ಅಂದ್ರೆ ಗೈಸ್, ನಾಳಕ್ಕೆ ಲಾಸ್ಟ್ ಆಗುತ್ತೆ. ಇವತ್ತು ಸಮಾಜ ವಿಜ್ಞಾನ ಇವತ್ತು ಲಾಸ್ಟ್ ಆಗ್ತಿದೆ ಗೈಸ್. ನಾಳೆ ಬಂದ್ಬಿಟ್ಟು ಫುಲ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗುತ್ತೆ. 12ನೇ ತಾರೀಕು ಬಂದ್ಬಿಟ್ಟು ಯಾವ್ದು ಕರ್ನಾಟಕದಲ್ಲಿ ಏನು ಎಕ್ಸಾಮ್ ಇದೆ SSLC ಇದು ಎಲ್ಲ ಮೂರನೇ ಎಕ್ಸಾಮ್ ಕಂಪ್ಲೀಟ್ಲಿ ಎಲ್ಲ ಕ್ಲೋಸ್ ಆಗುತ್ತೆ ಗೈಸ್. ಇದು ಕ್ಲೋಸ್ ಆಗುತ್ತೆ, ಒಂದ್ ಸೈಡ್ ಇಟ್ಕೊಳ್ಳೋಣ. ಬಟ್ ಈ ಸುಮಾರು ಜನ ಈಗ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಈಗ ಪಾಸಿಂಗ್ ಮಾರ್ಕ್ಸ್ ಚೇಂಜಸ್ ಮಾಡಿದ್ದಾರೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಈಗ ಎಲ್ಲರೂ ಜಾಸ್ತಿ ಜನ ಫೇಲ್ ಆಗ್ತಿರೋ ಮಾರ್ಕ್ಸ್ನ ಇಳಿಸಬೇಕು ಅಂತ ಅವಾಗ್ಲಿಂದ ಡಿಸ್ಕಷನ್ ನಡೀತಾ ಇದ್ದು. ಬಟ್ ಇವಾಗ ಸ್ಟಿಲ್ ಮಾರ್ಕ್ಸ್ನ ಚೇಂಜ್ ಮಾಡಿದ್ದಾರೆ. ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ಬೋದು ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬ್ರೋ ಅಂತ ಎಲ್ಲ ಕೇಳಿದ್ರೆ ಗೈಸ್, ಅದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಬನ್ನಿ ಗೈಸ್. ಈಗ ಪಾಸಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ ಗೈಸ್ ನೋಡ್ತಾ ಬಂದು ಮೊದಲೆಲ್ಲ ಗೈಸ್ ನಿಮಗೆ ಇಂಟರ್ನಲ್ಸ್ ತೋರಿಸಿ ಇದು 24 ಇದ್ರೆ ಇಂಟರ್ನಲ್ಸ್ ಕ್ವಶನ್ 16 ಇದ್ರೆ ಓಕೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. ನಮ್ಮನ್ನು ನಿಮ್ಗೆ ಗೊತ್ತೇ ಇರುತ್ತೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಅನ್ನೋದು ಮಾಮೂಲಿ ಕೊಟ್ಟಿರ್ತಾರೆ ಸ್ಕೂಲ್ ಕಡೆಯಿಂದ. ಅದ್ರ 20 ಮಾರ್ಕ್ಸ್ಗೆ ನಿಮ್ಗೆ ಎಷ್ಟು ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ಇನ್ನು ಅದರಲ್ಲಿ ಏನಪ್ಪ ಚೇಂಜಸ್ ಮಾಡಿದೆ ನೋಡಿ, ಎರಡು ಸೇರಿಸಿ 35 ಆದ್ರೆ ನೀವು ಪಾಸ್ ಆಗ್ತಿದ್ರಿ. ಇದ್ರಲ್ಲಿ ಒಂದು 24 ಮೇಲೆ ತೆಗೆದ್ರೆ ಪಾಸ್ ಆಗ್ತಿದ್ರಿ. 20 ಮಾಮೂಲಿ ಈ ತರ 24 ಮೇಲೆ ತೆಗೆದ್ರೆ ಎಲ್ಲ ಪಾಸ್ ಆಗ್ತಿದೆ. ಸುಮಾರು ಜನಕ್ಕೆ 24 ಬಂದ್ರು ಫೇಲ್ ಆಗಿದ್ದಾರೆ. ಇದನ್ನ ನೀವು ಅಲ್ಲಿ ಇಂಟರ್ನಲ್ಸ್ ಕೊಟ್ಟಿದ್ದಾರಾ ಏನು ನಿಮ್ಮ ಸ್ಕೂಲಲ್ಲಿ ಅಲ್ಲಿ ಹೋಗಿ ಕೇಳ್ಕೋಬೇಕು. 24 ಮ್ಯಾಲ್ ಬಂದ್ರು ಫೇಲ್ ಆಗಿರೋರು ಹೇಳ್ತಾರೆ ನೋಡಿ, ಅದನ್ನ ನೀವು ಮನುಷ್ಯರು ನೋಡ್ಕೊಳ್ಳಿ. ಸುಮಾರು 28 ಬಂದಿದ್ರು ಪಾಸ್ ಆಗಿದ್ದಾರೆ. ಓಕೆ, ಎರಡು ತರ ಐತೆ. ನಿಮ್ಗೆ ಕನ್ಫರ್ಮ್ ಆಗಿ ಇದು ಬೇಕು ಅಂದ್ರೆ ನಿಮ್ಮ ಸ್ಕೂಲ್ ಕಡೆಯಲ್ಲಿ ಹೋಗಿ ಕೇಳ್ಕೋಬಹುದು, ಸರ್ 24 28 ಅಂತ. ನಿಮ್ಗೆ ಇನ್ನೂ ಕನ್ಫರ್ಮ್ ಬೇಕು ಅಂದ್ರೆ 24 ಬಂದ್ರು ಆಲ್ಮೋಸ್ಟ್ ಎಲ್ಲ ಪಾಸೇ ಗೈಸ್. ಅದಕ್ಕೆ ಹೇಳ್ತಾ ಇದೀನಿ ನೋಡಿ, ಇಲ್ಲಿ ಎಷ್ಟಪ್ಪ ತೆಗೆದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ನೋಡಿ. ಈಗ 35 ಮಾರ್ಕ್ಸ್ಗೆ, ಈಗ 35 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ ಇತ್ತು, ಎರಡು ಸೇರಿಸಿ 35 ಆದ್ರೆ ಓಕೆ. ಇದ್ರಲ್ಲಿ ಒಂದು 24 ಬಂದ್ಬಿಟ್ಟು ಅದರ ಥಿಯರಿ 24 ಬಂದ್ಬಿಟ್ಟು ಪ್ರಾಕ್ಟಿಕಲ್ ಇದ್ರೆ ಓಕೆ ಪಾಸ್ ಆಗ್ತೀರಿ. ಬಟ್ ಈಗ ಏನಪ್ಪ ಚೇಂಜಸ್ ಮಾಡಿದ್ದಾರೆ ಅಂದ್ರೆ 2 ಮಾರ್ಕ್ಸ್ನ ಚೇಂಜಸ್ ಮಾಡಿದ್ದಾರೆ. ಅಂದ್ರೆ 33 ಮಾರ್ಕ್ಸ್ ತೆಗೆದ್ರು ನಿಮ್ಮ ಪಾಸ್ ಮಾಡ್ತಾರಂತೆ ಗೈಸ್. ಇದು ಗುಡ್ ನ್ಯೂಸ್. ಈಗ 35ಕ್ಕೆ 33 ಬಂದ್ರು ಪಾಸ್ ಮಾಡ್ತಾರಂತೆ. ಇದನ್ನ ಮನುಷ್ಯರೊಳಗಡೆ ಅಲ್ಲಿಗೆ ಥಿಯರಿ 22 ತೆಗೆದಿದ್ರು ಒಂದ್ ಪಕ್ಷ ಅಕಸ್ಮಾತ್ ಏನೋ ಥಿಯರಿ 22 ತೆಗೆದು ಇಂಟರ್ನಲ್ ಸೇರಿಸಿ 32 ಆಗಿತ್ತು ಅಂತಂದ್ರೆ, ಇನ್ನು 33 ಆಯ್ತು ಅಂತಂದ್ರೆ ಇನ್ನು 2 ಮಾರ್ಕ್ಸ್ನ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ನಿಮ್ಮ ಪಾಸ್ ಮಾಡ್ತಾರಂತೆ. ಮಾರ್ಕ್ಸ್ ಅನ್ನೋದು ಚೇಂಜ್ ಆಗಿದೆ, 33 ಆಗಿತ್ತು. 35ಗೆ ಪಾಸಿಂಗ್ ಮಾರ್ಕ್ಸ್ ಇದ್ದು 33ನ ಮಾಡಿದ್ದಾರೆ ಗೈಸ್. ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ SSLC ಎಕ್ಸಾಮ್ ಮೂರನೇ ಎಕ್ಸಾಮ್ ಬರ್ತಿದ್ದೀರಾ ಬಟ್ ಅವ್ರಿಗೆಲ್ಲ ಗೈಸ್ ಗೊತ್ತಾಯ್ತಲ್ಲ ಗೈಸ್, 2 ಮಾರ್ಕ್ಸ್ನ 33ಗೆ ಪಾಸಿಂಗ್ ಮಾರ್ಕ್ಸ್ ತಗೊಬಂದು ಇಳಿಸಿದಾರೆ. ಬಟ್ ಅದಕ್ಕೋಸ್ಕರ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡ್ಕೊಳ್ರಿ, ಒಂದು ಶೇರ್ನ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಇದ್ರು ಶೇರ್ನ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಸಿ ಯು. ಬಾಯ್ ಬಾಯ್. ಅಭಿ ಲೋಕಲ್ ಚಾನಲ್ನ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.